ಹಾಯ್ ಫ್ರೆಂಡ್ಸ್, ವಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಟಿಫನ್ ನಾನು ಮನೇಲಿ ಮಾಡಿಲ್ಲ, ಹೊರಗಡೆಯಿಂದ ಮೂರ್ತಿಗೆ ತರಿಸ್ದೆ ಹೇಳಿ ಅವ್ರಿಗೆ 2 ಪಲಾವು 1 ಪೂರಿ ತಂದರು. ಸೊ ಪಲಾವು ನಾನು ತಿಂತಾಯಿದ್ದೀನಿ. ಯಾಕಪ್ಪ ಹೊರಗಡೆ ತರಿಸ್ದೆ ಅಂದರೆ, ನಿಮಗೆ ತಿಳಿಬೇಕು ಅಂದರೆ ಮುಂದೆ ವಿಡಿಯೋ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಇವತ್ತು ಚೈತ್ರ ಪೌರ್ಣಮಿ, ಆದ್ದರಿಂದ ಇವತ್ತು ತುಂಬ ಒಳ್ಳೆಯ ದಿವಸ. ಅದಕ್ಕೆ ಮತ್ತೊಮ್ಮೆ ಶುಭೋದಯ ಹೇಳ್ತಾ ಇದ್ದೀನಿ. ಇದು ಅಂಗಡಿದು ಇಲ್ಲೇ ಪಕ್ಕದಲ್ಲಿ ಇರೋದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಟೈಮ್ ಬಂದು 9 ಗಂಟೆ. ಸೊ ಬೆಳಗ್ಗೆನೇ ಎಲ್ಲ ಎದ್ದು ರೆಡಿ ಆಗಿದ್ವಿ. ಬಿಂದಿಯಾಗ ಒಂದು ಸ್ವಲ್ಪ ಬಟ್ಟೆ ಹಾಕ್ಬೇಕು ಇವಾಗ. ಸೊ ನಾವಿವಾಗ ಹೊರಟಿರೋದು ಕಬ್ಬನ್ಪೇಟೆಯಲ್ಲಿ ಅವಿನ್ಯೂ ರೋಡ್ ಹತ್ರನೇ ಇರುತ್ತೆ. ಸೊ ರಂಗನಾಥ ಸ್ವಾಮಿ ತೇರು ಮತ್ತು ನಮ್ಮ ಕುಲದೇವತೆಯಾದ ಚೌಡೇಶ್ವರಿ ದೇವಿಗೆ ನಾವು ಇವತ್ತು ಪೂಜೆ ಕೊಡ್ತಾಯಿದ್ದೀವಿ. ಸೊ ಇವತ್ತು ತೇರಿದೆ, ಪೌರ್ಣಮಿ ದಿವಸ, ಚೈತ್ರ ಪೌರ್ಣಮಿ ಇವತ್ತು. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಕೊಟ್ಟು ಮಡ್ಲಕ್ಕಿ ಕೊಡೋದಕ್ಕೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ನಾನು ಟಿಫನ್ ಏನೂ ಮಾಡಲಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ. ಮೂರ್ತಿಯವ್ರಿಗೆ ಸೆಕೆಂಡ್ ಶಿಫ್ಟ್ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ಕಸ ಗುಡಿಸಿ ಒರೆಸಿದ್ದೀನಿ ಅಷ್ಟೇ. ಸಾಯಂಕಾಲ ಬಂದು ಪೂಜೆ ಮಾಡೋಣ ಅಂತ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅದಕ್ಕೇ. ಸೊ ಈಗ ನಾನು ದೇವ್ರ ಮನೆ ಏನೂ ತೆಗ್ದಿಲ್ಲ, ಯಾಕಂದರೆ ಇನ್ನೂ ಬಿಸಿಲಾಗಿ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇನ್ನು ತೇರು ತುಂಬ ರಶ್ ಇರ್ತಾರೆ ಇವತ್ತು, ಅದಕ್ಕೋಸ್ಕರ ನೋಡಿ ಹಿಂಗೆ ರೆಡಿಯಾಗಿದ್ದೀನಿ ನಾನು. ಸೊ ಇನ್ನೂ ಲಿಪ್ಟಿಕ್ ಹಾಕ್ಕೊಂಡಿಲ್ಲ ಮತ್ತು ಲಿಪ್ ಕೇರು ಅಪ್ಲೈ ಮಾಡಿಲ್ಲ, ಯಾಕಂದರೆ ಟಿಫನ್ ಹೋಟೆಲಿಂದನೇ ತರಿಸಿದ್ದಾರೆ. ಪಲಾವು ಮತ್ತು ಪೂರಿ ಏನೋ ಬಿಂದಿಯಾಗೆ ತರಿಸಿರೋದು. ಸೊ ಅದನ್ನು ಟಿಫನ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಓಕೆ, ಬನ್ನಿ ಇವತ್ತಿನ ವಿಡಿಯೋ, ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನೋಡೋಣ. ಓಕೆ, ನಮ್ಮ ಬಿಂದಿಯಾಗಿ ಇವತ್ತು ಲಂಗ ಬ್ಲೌಸ್ ಟ್ರೆಡಿಷ್ನಲ್ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ. ಐರನ್ ಏನೂ ಮಾಡಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಅವಳು ಬರಲ್ಲ ಅಂತಿದ್ಲು. ಹಂಗೂ ಇವತ್ತು ಮನೆ ದೇವ್ರಿಗಲ್ವ, ಎಲ್ಲರೂ ಹೋಗಲೇಬೇಕು ಅಂತ ಇವತ್ತು ಅವಳು ಕ್ಯಾಂಪಸ್ ಕ್ಲಾಸು ಕ್ಯಾನ್ಸಲ್ ಮಾಡಿಸ್ದೆ. ಸೊ ಇದು ಇಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ಅವಳದು ಬ್ಯಾಂಗಲ್ಸು ಎಲ್ಲ ನಾನು ಎತ್ತಿಡಬೇಕು. ಈ ಸರ ಹಾಕೋಣ ಅಂತಿದ್ದೀನಿ, ಯಾಕಂದರೆ ಸೆಕೆ ಬೇರೆ ಇದೆ. ಕತ್ತಿಗೆ ನೆಕ್ಲೆಸ್ ಹಾಕಿದ್ರೆ ಬಿಚ್ಚು ಚುಚ್ಚುತ್ತೆ ಅಂತ ಆಡ್ತಾಳೆ. ಸೊ ಅದಕ್ಕೆ ಇದು ಹಾಕಿದ್ರೆ ಸ್ವಲ್ಪ ಲೂಸಾಗಿ ಅವಳಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಸರ ಹಾಕಿದ್ದೀನಿ. ನೋಡೋಣ ಏನು ಮಾಡ್ತಾಳೆ ಅಂತ. ಇದು ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಮ್ಯಾಚಿಂಗ್ ಇಲ್ಲದೆ ಇರೋದೆಲ್ಲ ಹಾಕ್ತಾ ಇರೋದು ಜ್ಯುವೆಲರ್ಸು. ನಾನು ಅಷ್ಟೇ ಇವತ್ತು ಮ್ಯಾಚಿಂಗ್ ಏನೂ ಮಾಡ್ಕೊಂಡಿಲ್ಲ. ನೋಡೋಣ, ಡಿಫ್ರೆಂಟಾಗಿರುತ್ತೆ. ಯಾವಾಗೂ ಮ್ಯಾಚಿಂಗ್ ಹಾಕ್ಕೊಂಡು ಬಟ್ಟೆ ತರದ್ದೆ, ಸರ ತರದ್ದೆ, ಬಳೆ ಎಲ್ಲ ಬಟ್ಟೆಗೆ ಮ್ಯಾಚ್ ಆಗೋ ಥರನೇ ಇಟ್ಕೊಂಡಿದ್ದೆ. ಬಿಂದಿ ಎಲ್ಲ ಈ ಸತಿ ಡಿಫ್ರೆಂಟಾಗಿ ಇರಲಿ ಅಂತ ನಾನು ಎಲ್ಲ ಬೇರೆ ಬೇರೆಯೇ ಹಾಕೊಳ್ತಾ ಇರೋದು. ಸೊ ಇದು ಬಂದು ಮೈಸೂರಲ್ಲಿ, ಅವಾಗ ನಾನು ಟ್ರೈನಿಂಗ್ ಕ್ಲಾಸ್ ಹೋದಾಗ ಮೈಸೂರಲ್ಲಿ ಬಿಂದಿಯಾ ಮತ್ತು ಮೂರ್ತಿಯವರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ತೊಗೊಂಡು ಬಂದಿದ್ದಾರೆ. ನನಗೆ ಬಳೆ ಮತ್ತು ಬಿಂದಿಯಾಗೂ ಬಳೆ ತೊಗೊಂಡಿದ್ದಾರೆ. ಸೊ ಇವತ್ತು ಅದನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಬಳೆ ಹಾಕೋಕ್ಕೆ 2 ಕ್ಲಿಪ್ ತೊಗೊಂಡಿದ್ದೀನಿ, ಸೈಡ್ ಕ್ಲಿಪ್ಸ್ ಇದು. ಸೊ ತದನಂತರ ಇದು ಒಂದು ಇದು ಹಾಕೋಕ್ಕೆ, ಯಾಕಂದರೆ ತಲೆ ಸ್ನಾನ ಮಾಡಿದರೆ ಕೂದಲು ಆರಬೇಕು, ಅದಕ್ಕೋಸ್ಕರ ನಾನು ಜಡೆ ಹಾಕಲ್ಲ, ಹಾಗೆ ಲೂಸ್ ಬಿಡ್ತೀನಿ. ಸೊ ಚೆನ್ನಾಗಿ ಕಾಣುತ್ತೆ. ಇದು ಮಡ್ಲಕ್ಕಿ ಮತ್ತು ಪೂಜೆಗೆ ಬೇಕಾಗಿದೆ 2 ತಟ್ಟೆ ತೊಗೊಂಡಿದ್ದೀನಿ. ಇದು ಬಂದು ಮಡ್ಲಕ್ಕಿ ಕೊಡೋಕ್ಕೆ, ಇದು ಬಂದು ನಾನು ಅಲ್ಲಿ ಪೂಜೆ ಮಾಡೋಕ್ಕೆ. ಸೊ ಮಡ್ಲಕ್ಕಿಗೆ ಬಂದು ಸೀರೆ ಬಳೆ ಇಟ್ಟಿದ್ದೀನಿ, ಆಮೇಲೆ ಅರ್ಶಿನ ಕುಂಕುಮನೂ ಇದರಲ್ಲೇ ಇಟ್ಟಿದ್ದೀನಿ. ತದನಂತರ ಇಲ್ಲಿ ಇದೆ ಕಳ್ಳೆ, ಹುರ್ಗಳ್ಳೆ, ಆಮೇಲೆ ಬೆಲ್ಲ, ಕೊಬ್ಬರಿ ಬಟ್ಲು ಇಟ್ಟಿದ್ದೀನಿ. 1 ಕೊಬ್ಬರಿ ಬಟ್ಲು ಇರಬೇಕು, 2 ಐತೆ, ತೆಗಿತೀನಿ ಈಗ. ಸೊ 1 ಬೆಲ್ಲ ಚದಸ್ತಿದೆ. ಆಮೇಲೆ ಇದು ಪೂಜೆ ಸಾಮಾನು ರಂಗನಾಥ ಸ್ವಾಮಿಗೆ ಕಟ್ಟಿಟ್ಬಿಟ್ಟಿದ್ದೀನಿ. ಎಲೆ, ಅಡಿಕೆ, ಬಾಳೆಹಣ್ಣು, ಆಮೇಲೆ ತೆಂಗಿನಕಾಯಿ, ಕಡ್ಡಿ, ಕರ್ಪೂರ ಇದೆ ಇಷ್ಟು. ಆಮೇಲೆ ಹೂವು ಸಪ್ರೇಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಹೂವು ಎಲ್ಲ ಹಾಕಿದ್ರೆ ಇವಾಗ ಫ್ರಿಜ್ಜಿಂದ ತೆಗ್ದೆ. ಅದರಲ್ಲಿ ಇದೆಲ್ಲ ರಾತ್ರಿಯೇ ಕಟ್ಟಿಟ್ಬಿಟ್ಟಿದ್ದೆ, ಬೆಳಗ್ಗೆ ಮರ್ತೋಗ್ತೀನಿ ಅಂತ. ಇದು ಅಷ್ಟೇ ಚೌಡೇಶ್ವರಿ ದೇವಿಗೆ ಪೂಜೆ ಸಾಮಾನು ತೆಗೆದಿಟ್ಟಿದ್ದೀನಿ. ಆಮೇಲೆ ಮ್ಯಾಚ್ ಬಾಕ್ಸಲ್ಲಿ ಸಿಗಲ್ಲ, ಮರಿದಿರ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ತೇರ ಹತ್ರ ಪೂಜೆ ಮಾಡೋಕ್ಕೆ. ಸೊ ಇದು ಮಡ್ಲಕ್ಕಿಗೆ ಮುಡ್ಕೊಳ್ಳೋ ಹೂವು ಕೊಡುವ ಮಲ್ಲಿಗೆ ಹೂವು ಅಮ್ಮನಿಗೆ ಇಟ್ಟಿದ್ದೀನಿ, ಚೌಡೇಶ್ವರಿ ದೇವಿಗೆ. ಸೊ ಇದು 1 ಸೇರು ತೊಗೊಂಡಿದ್ದೀನಿ ಅಕ್ಕಿನ ಮಡ್ಲಕ್ಕಿ ತುಂಬಕ್ಕೆ.
ಸೊ ಇದಿಷ್ಟು ಇವತ್ತಿನ ತೇರು ಮತ್ತು ಚೌಡೇಶ್ವರಿ ದೇವಿಯ ಪೂಜೆ ಸಾಮಾನುಗಳು. ಇದೆಲ್ಲ ಮತ್ತೆ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಏನಾದರೂ ಬಿಟ್ಟಿದ್ದೀನ ಅಂತ. ಅದಕ್ಕೋಸ್ಕರ ಈ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಬ್ಯಾಗ್ ಕರೆಕ್ಟಾಗಿ ಇಡಿಸುತ್ತೆ, ಸೊ ಎತ್ಕೊಂಡು ಹೋಗೋಕ್ಕೆ ಕಾಂಪ್ಯಾಕ್ಟಾಗಿರುತ್ತೆ. ರೆಡಿಯಾಗಿದ್ದಾಳೆ ನಮ್ಮ ತೇರಿಗೆ ಹೋಗೋಕ್ಕೆ, ರಂಗನಾಥ ಸ್ವಾಮಿ ತೇರಿಗೆ. ಸಿಂಪಲ್ ಜಡೆ ಹಾಕಿದ್ದೀನಿ ಅಷ್ಟೇ ನಮ್ಮ ಬಿಂದಿಯಾಗಿ, ಯಾಕಂದರೆ ಕೂದಲು ಒಣಗಬೇಕು. ಇವಾಗ ತಲೆ ಸ್ನಾನ ಮಾಡಿದಲ್ವ, ಅದಕ್ಕೆ. ಹಾಂ, ಸಿ ಸ್ಮೈಲ್. ಇದು ಹುಡುಗಗಳು ವೈರಿಲ್ಲ, ಅಷ್ಟು ಬುದ್ಧಿ. ಸ್ವಲ್ಪ ಜರಗಮ್ಮ ಚೆನ್ನಾಗಿ ಹೊಡಿತಾರಲ್ಲ ತೇರಲ್ಲಿ. ಆಯ್ತು ಮೇಡಮ್.